A1 ಮೂವಿ. ಇಂಥ ಸಿನಿಮಾ ಗೆಲ್ಲಿಸಿ ಕನ್ನಡ ಇಂಡಸ್ಟ್ರಿ ಗೆಲ್ಲುತ್ತೆ 100%. ಹೆಂಗಿತ್ತು ಮೂವಿ? ಸೂಪರ್. ಹೆಂಗಿತ್ತು ಮೂವಿ? ಚೆನ್ನಾಗಿದೆ. ಹೆಂಗಿತ್ತು ಮೂವಿ? ಸಖತ್ತಾಗಿತ್ತು. ಚೆನ್ನಾಗಿದೆ. ತುಂಬ ಚೆನ್ನಾಗಿತ್ತು. ಈ ರೌಡಿಸಮಲ್ಲಿ ಹೆಸರು ಬೆಳೀತಾ ಇದ್ದಾಗೆ ಆಯ್ಸ್ ಕಮ್ಮಿ ಆಗುತ್ತಂತೆ. ಹಳೆಯ ರೌಡಿಗಳನ್ನು ಮತ್ತೆ ನೆನೆಸ್ಬಿಟ್ಟು ತೋರಿಸಿದ್ದಾರೆ. ಇದ್ರ ಉದ್ದೇಶ ಏನಂದರೆ ಇತ್ತೀಚಿನ ದಿನಮಾನಗಳಲ್ಲಿ ತುಂಬ ಜನ ಯೂತ್ ಹಾಳಾಗ್ತಾ ಇದ್ದಾರೆ. ಅದೊಂದು ಉದಾಹರಣೆ. ಹಳಬ್ರೆಲ್ಲ ಏನೆಲ್ಲ ಮಾಡಿ ಹೋಗಿದ್ದಾರೆ. ನಾವು ಈ ನಮ್ಮ ತಂದೆ ತಾಯಿ ಎತ್ತಿರೋರಿಗೆ ಚೆನ್ನಾಗಿರಬೇಕು, 4 ಜನಕ್ಕೆ ಒಳ್ಳೇದು ಮಾಡಬೇಕು ಅಂತೇಳಿ ನಿಜವಾಗ್ಲೂ ತುಂಬ ಚೆನ್ನಾಗಿತ್ತು ಸಿನಿಮಾ ನೋಡಬೇಕು. ಯಾಕಂದ್ರೆ ಗೊತ್ತಾ, ತುಂಬ ಜನ ಯೂತ್ಗೆ ಏನು ಬೇಕಾ ಕಂಟೆಂಟ್ ಕೊಟ್ಟಿದ್ದಾರೆ. ನಿಜವಾಗ್ಲೂ ತುಂಬ ಇಷ್ಟ ಆಯಿತು ಸಿನಿಮಾ. ಚೆನ್ನಾಗಿತ್ತು. ನೈಸ್ ತುಂಬ ಚೆನ್ನಾಗಿತ್ತು. ಸಿನಿಮಾ ಥರ ಇತ್ತು ಮೇಡಮ್. ತುಂಬ ಚೆನ್ನಾಗಿದೆ ಮೂವಿ. ಫ್ಯಾಂಟಾಸ್ಟಿಕ್. ರೌಡಿಸಮಲ್ಲಿ ಹೆಸರು ಬೆಳೀತಾ ಇದ್ದಾಗೆ ಈ ಕಡೆಯಿಂದ ಬನ್ನಿ. ಹೆಂಗಿತ್ತು ಮೂವಿ? ಚೆನ್ನಾಗಿತ್ತು. ಸರ್ ಹೆಂಗಿತ್ತು ಮೂವಿ? ಚೆನ್ನಾಗಿದೆ. ಪರವಾಗಿಲ್ಲ. ಚೆನ್ನಾಗಿತ್ತು. ಮತ್ತೆ ಸಕ್ಸಸ್ ವಿನೋದಣ್ಣ ಆಫ್ಟರ್ ಮಾದೇವ ಸಿನಿಮಾ ಆಮೇಲೆ ಮತ್ತೆ ಸಕ್ಸಸ್ ಸಿಕ್ಕಿದೆ. ಈಗ ನ್ಯೂತ್ಗೆ ಏನು ಸಿನಿಮಾ ಬೇಕೋ ಮಸ್ತಾಗಿ ಕೊಟ್ಟಿದ್ದಾರೆ. ಪ್ರತಿಯೊಬ್ಬರಿಗೆ ಏನು ಅಂದರೆ ರೌಡಿಸಮ್ ಬರೋ ಸುಲಭ, ಕೊನೆಗೆ ಸಾವಲ್ಲೇ ಎಂಡ್ ಆಗುತ್ತೆ ಅಂತ ಮೆಸೇಜ್ ತೋರಿಸಿದ್ದಾರೆ. ಇದರಲ್ಲಿ ಪ್ರೀತಿ ವೈಸ್ಲಿ ನಾವು 1980 ಹಿಡಿದು 10 ವರ್ಷ ಗ್ಯಾಪಲ್ಲಿ ನೋಡಿರಲ್ಲ ಜನ್ರೇಷನು. ಸಿನಿಮಾ ಪ್ರತಿಯೊಂದು ಸ್ಟಾರ್ಟಿಂಗ್ ಓಪನ್ ಹೆಂಗೆ ರೌಡಿ ಆಗ್ತಾರೆ, ರೌಡಿ ಹೆಂಗೆ ಎಂಡ್ ಆಗುತ್ತೆ ಪ್ರತಿಯೊಂದು ಸಿನಿಮಾ ಕೊಟ್ಟಿದ್ದಾರೆ. ಒಳ್ಳೆಯದಾಗಲಿ. ನಾವು ಡಿ ಬಾಸ್ ಫ್ಯಾನ್ಸ್ ಆಗಿ ಪ್ರತಿಯೊಬ್ಬರು ಸಪೋರ್ಟ್ ಮಾಡೇ ಮಾಡ್ತೀವಿ. ಜೈ ಆಂಜನೇಯ. ಒಳ್ಳೆಯದಾಗಲಿ. ಸೂಪರ್ ಐತೆ ಮೇಡಮ್. ಸೂಪರ್ ಮೇಡಮ್. ಸೂಪರ್. ಹೆಂಗೆ ಹೇಳು? ಹೇಳು ನಿನಗೆ ಹೆಂಗೆ ಅನಿಸ್ತಂಗೆ ಹೇಳು. ಚೆನ್ನಾಗಿದೆ. ಚೆನ್ನಾಗಿತ್ತು. ಏನು ಇಷ್ಟ ಆಯ್ತು? ನಾವು ತೀರೋದನ್ನ ಅದಿಗೆ ವಾಟಲ್ಲಿ ಚೆನ್ನಾಗಿದೆ. ಮೇಡಮ್ ಹೆಂಗಿತ್ತು ಮೂವಿ? ಚೆನ್ನಾಗಿತ್ತು. ಏನು ಇಷ್ಟ ಆಯ್ತು? ಹಳೆಯದೆಲ್ಲ ಹೆಂಗಿತ್ತು ಸರ್ ಮೂವಿ? ಬಲರಾಮನ ದಿನಗಳನ್ನು ಭರ್ಜರಿ ದಿನಗಳನ್ನು ತೋರಿಸಿದ್ದಾರೆ ಚೈತನ್ಯ ಅವರು. ಏನೇ ಸಿನಿಮಾಕ್ಕಂದರೆ ಒಬ್ಬ ಸಾಮಾನ್ಯ ವ್ಯಕ್ತಿ ಬೆಂಗಳೂರನ್ನು ಬುಗುತೊಲಗಕ್ಕೆ ಬಂದರೆ ಅವನಲ್ಲಿ ಜೀವನದಲ್ಲಿ ರೌಡಿಸಮನ್ನು ಅಂಡರ್ಬಿಟ್ಟು ಯಾವ ಥರ ಎಂಟ್ರಿ ಆಗುತ್ತೆ, ಆ ಸಮಯದಲ್ಲಿ ಪೆನ್ನಿಡೆ ಬದಲು ಗನ್ನಿಡಿದ್ರೆ ಏನಾಗುತ್ತೆ ಅನ್ನೋ ಸ್ಟೋರಿ ಇಟ್ಟಿದ್ದಾರೆ. ಸಿನಿಮಾ ಸಖತ್ತಾಗಿದೆ, ಚೆನ್ನಾಗಿದೆ, ನೋಡ್ಬೋದು. ಸರ್ ಹೆಂಗಿತ್ತು ಮೂವಿ? ತುಂಬ ಚೆನ್ನಾಗಿದೆ ಮೇಡಮ್. ಚೆನ್ನಾಗಿದೆ ಮೇಡಮ್. ಸೂಪರ್ ಮೇಡಮ್. ಆಮೇಲೆ ತಗೋತೀನಿ. ಹೆಂಗಿತ್ತು ಸರ್ ಸೂಪರ್ ಹಿಟ್ ಮೂವಿ ಮೇಡಮ್. ಸರ್ ಹೆಂಗಿತ್ತು ಮೂವಿ? ಸೂಪರ್ ಆಗಿದೆ. ಸಖತ್ತಾಗಿ ಮಾಡವ್ರೆ ಪ್ರಭಾಕರ್ ಸರ್ ಅವರು, ವಿನೋದ ಪ್ರಭಾಕರ್ ಸರ್. ಕ್ಲೈಮ್ಯಾಕ್ಸ್ ಮಾತ್ರ ತುಂಬ ಎಮೋಷ್ನಲ್ ಆಗಿದೆ. ನಂಬಿದವರೇ ಇದು ಮಾಡಿಬಿಡ್ತಾರೆ. ಸ್ಟಾರ್ಟಿಂಗಿಂದನೂ ಸಖತ್ತಾಗಿ ಮಾಡ್ತಾರೆ. ಫೈಟ್ ಗೀಟ್ ಎಲ್ಲ ಸೂಪರ್ ಆಗಿದೆ. ಮೂವಿ ನೋಡ್ಬೋದು, ಫ್ಯಾಮಿಲಿ ಕುತ್ಕೊಂಡು ನೋಡೋ ಮೂವಿ. ಒಂದು ಒಳ್ಳೆ ಮೂವಿ ಅಂತ ಹೇಳ್ಬೋದು. ಒನ್ ಲೈನ್ ಚೆನ್ನಾಗಿದೆ. ಸೂಪರ್ ಆಗಿದೆ. ಚೆನ್ನಾಗಿದೆ. ನಾನು ಎಂಜಾಯ್ ಮಾಡಿದೆ. ಯಾಕಂದ್ರೆ ನಾನು ಇದರಲ್ಲಿ ಒಂದು ಪಾತ್ರಧಾರಿ ಅಲ್ವಾ, ಅದಕ್ಕೆ ಐ ಹ್ಯಾವ್ ಎಂಜಾಯ್ಡ್ ಮೋರ್. ಸೂಪರ್. ದರ್ಶನ್ ಎಲ್ಲನೂ ಕೊರಗು ನಿಕ್ತು. ಮತ್ತೊಬ್ಬ ದರ್ಶನ್ ಬಂದವನೇ. ಸೂಪರ್ ಆಗಿದೆ ಸಿನಿಮಾ. ಎಲ್ಲರೂ ಕೂಡ ಅಂಡರ್ವರ್ಲ್ಡ್ ಏನಿದೆ ನಮ್ಮ ಬೆಂಗಳೂರಲ್ಲಿ ಅದೆಲ್ಲ ಮುಗಿದೋಗಿದೆ. ಈಗ ಒಳ್ಳೆಯ ಅಧ್ಯಾಯ ಬಂದಿದೆ. ಎಲ್ಲರೂ ಕೂಡ ಸಿನಿಮಾನ ನೋಡಿ 100% ಪಕ್ಕ ಓಡುತ್ತೆ. ಥ್ಯಾಂಕ್ ಯು ಸೋ ಮಚ್.